ನಾನು ಖಂಡಿತ ವೈದ್ಯನಾಗಕ್ಕೆ ಆಗ್ತಿರ್ಲಿಲ್ಲ. ವೈದ್ಯನಾಗಿ ನಮ್ಮ ಮಾಲೂರಿನಲ್ಲೇ ಸೇವೆ ಮಾಡಲಿಕ್ಕೆ, ಸಾಕಷ್ಟು ಜನಕ್ಕೆ ಮನಸ್ಪೂರ್ವಕವಾಗಿ ಮಕ್ಕಳ ವೈದ್ಯನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಗ್ತಿರ್ಲಿಲ್ಲ. ಆದ್ರಿಂದ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರೂ ಮುಂದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿಂದಾನೇ ನಮಸ್ಕಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅವರಿಂದ ನಾನು ವೈದ್ಯನಾದೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲದೆ ಇದ್ದಿದ್ರೆ ನಾನು ವೈದ್ಯನಾಗಕ್ಕೆ ಆಗ್ತಿರ್ಲಿಲ್ಲ. ಏನು ನಾವು ಸಾಮಾಜಿಕ ಬದಲಾವಣೆಗೆ ಯೋಚನೆ ಮಾಡ್ತಾ ಇದ್ದೀವಿ, ಏನು ಆರ್ಥಿಕ ಬದಲಾವಣೆ ಯೋಚನೆ ಮಾಡ್ತಾ ಇದ್ದೀವಿ, ಏನು ನಮ್ಮಲ್ಲಿರ್ತಕ್ಕಂಥ ಯೋಚನೆಗಳು ಬದಲಾವಣೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಆ ಯೋಚನೆಗಳು ನಮ್ಮಿಂದನೇ ಶುರು ಆಗ್ಬೇಕು. ಆ ಯೋಚನೆಗಳು ನಮ್ಮಿಂದ ಶುರುವಾದಾಗ ಮಾತ್ರ ನಾವು ಇನ್ನೊಬ್ಬರು 4 ಜನಕ್ಕೆ ಹೇಳಲಿಕ್ಕೆ ಸಾಧ್ಯ. ಅದು ನನ್ನಲ್ಲಿ ಶುರುವಾಗಿದ್ದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಬುಕ್ಸು ತುಂಬಾ ಚಿಕ್ಕುಳುಮಿಂದ ಓದ್ತಾ ಇದ್ದೀನಿ. ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಇನ್ನು ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದಿದೆ. ಇಡೀ ಪ್ರಪಂಚದಲ್ಲಿ ಯಾರ್ದಾರು ಹೆಚ್ಚು ಓದಿದ್ದಾರೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ್ದಾದ್ರು ಹೆಚ್ಚು ಪುತ್ಥಳಿಗಳಿದಾವೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರಿಂದ ಅವರಿಂದ ನಾವು ಆಗ್ಲೇ ಕೇಳ್ತಿದ್ರು, ಏನು ಸಂಘಟನೆ ಮಾಡ್ತಾ ಇದೀವಿ, ಸಂಘಟನೆ ಜಾತಿ ಧರ್ಮ ವಿಚಾರಗಳಲ್ಲಿ ಒಡೆದೋಗ್ತಾ ಇದೆ. ಆದ್ರಿಂದ ಸಂಘಟನೆ ಸಮಾನತೆ ವಿಚಾರದಲ್ಲಿ ಸಂಘಟನೆ ಆಗ್ಬೇಕು, ಶಿಕ್ಷಣ ವಿಚಾರದಲ್ಲಿ ಸಂಘಟನೆ ಆಗ್ಬೇಕು, ದೇಶದ ಐಕ್ಯತೆ ವಿಚಾರವಾಗಿ ಸಂಘಟನೆ ಆಗ್ಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇಚ್ಛೆ ಸಹ ಇತ್ತು. ಅದನ್ನ ನಾವೆಲ್ಲೋ ಒಂದ್ ಕಡೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾ ಇದೀವಿ, ಎಡುತ್ತಾ ಇದೀವಿ ಅಂತ ಕೂಡ ನನ್ಗನ್ಸುತ್ತೆ. ಆದ್ರಿಂದ ಇನ್ನು ಸಾಕಷ್ಟು ಜನ ವೇದಿಕೆ ಮೇಲೆ ಮಾತಾಡೋರಿದ್ದಾರೆ. ಎಲ್ಲಾರು ಮಾತುಗಳನ್ನ ಕೇಳೋಣ. ಈ ವೇದಿಕೆಯಲ್ಲಿ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಕ್ಕಿಂತ ಮುಂಚೆ, ಇವತ್ತು ರಾಷ್ಟ್ರೀಯ ಯುವಕರ ದಿನ. ನಮ್ಮ ಸ್ವಾಮಿ ವಿವೇಕಾನಂದರ ಇವತ್ತು ಹುಟ್ಟಿದ ಜಯಂತಿ. ಅವರ ಜಯಂತಿಗೂ ಸಹ ಅವರು ದೇಶದ ಐಕ್ಯತೆಗೆ, ದೇಶದ ಬೆಳವಣಿಗೆಗೆ, ಯುವಕರಿಗೆ ಕರೆ ಕೊಟ್ಟಂತವ್ರು. ಅವ್ರ ಜಯಂತಿಗೂ ಸಹ ಎಲ್ರಿಗೂ ನಾನು ವಿಶೇಷ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.